ನಮಸ್ತೆ. ಈಗ ನಾವು ಶಿಕ್ಷಕರಿಗಾಗಿ ದಿವ್ಯ ರೇಖೆಯ ಹೀಲಿಂಗ್ ಅನ್ನ ಮಾಡೋಣ. ಶಾಂತವಾದ ನೆಮ್ಮದಿಯ ಸ್ಥಳವನ್ನ ಆಯ್ಕೆ ಮಾಡಿ ಹಾಯಾಗಿ ಕುಳಿತುಕೊಳ್ಳೋಣ. ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿಕೊಳ್ಳಿ. ಆಳವಾದ ದೀರ್ಘವಾದ ಉಸಿರಾಟ ಮಾಡೋಣ. ರೇಖಿ ಶಕ್ತಿಯನ್ನ ಕೇಳ್ಕೊಳ್ಳೋಣ. ನನ್ನ ಜೀವನದ ಜ್ಞಾನದ ದೀಪಗಳಾದ ಶಿಕ್ಷಕರನ್ನ ಹೀಲ್ ಮಾಡೋದಕ್ಕೆ, ಅವರಿಗೆ ಅನುಕೂಲ ಮಾಡಿಕೊಡೋದಕ್ಕೆ, ಸಶಕ್ತಗೊಳಿಸೋದಕ್ಕೆ ನನ್ನಲ್ಲಿ ರೇಖಿ ಶಕ್ತಿಯ ಹರಿವು ಇನ್ನ ಹೆಚ್ಚಾಗ್ಲಿ. ನಿಮ್ಗೆ ಗೊತ್ತಿರುವಂತಹ ಎಲ್ಲ ರೇಖೆಯ ಚಿಹ್ನೆಗಳನ್ನ ಹಾಕೊಳ್ಳಿ. ಚಿಹ್ನೆಗಳನ್ನ ಹಾಕ್ತಿದ್ದಾಗೆ ನಿಮ್ಮಲ್ಲಿ ಹೆಚ್ಚಿನ ರೇಖಿ ಶಕ್ತಿಯ ಪ್ರಭಾವವನ್ನ ಅನುಭವಿಸಿ. ಈಗ ನಿಮ್ಮ ರೇಖಿ ಶಕ್ತಿಯು ನಮ್ಮ ದೇಹದಲ್ಲಿ ಹರಿತಾ ಇದೆ. ನಮ್ಮ ಕೈಗಳಿಂದ ಆ ರೇಖಿ ಶಕ್ತಿಯ ಹರಿವನ್ನ ಅನುಭವಿಸಬಹುದು. ನಿಮ್ಮ ಗಮನ ಕಾಲುಗಳ ಹತ್ರ ಹೋಗ್ಲಿ. ಕಾಲುಗಳು ಭೂಮಿಯೊಂದಿಗೆ ಬೇರಿನ ಸಹಾಯದಿಂದ ಬೆಸೆದುಕೊಳ್ತಾ ಇರೋದನ್ನ ಕಲ್ಪನೆ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಎನರ್ಜಿ ಏನಿದೆಯೋ ಅದೆಲ್ಲವೂ ಕೂಡ ಭೂಮಿ ತಾಯಿಗೆ ಹೋಗೋ ತರ ಇವು ಸಾಧ್ಯ ಮಾಡುತ್ತೆ. ಕೈಗಳನ್ನ ಇವಾಗ ಪ್ರಾರ್ಥನಾ ಮುದ್ರೆಯಲ್ಲಿ ಇಟ್ಕೊಳ್ಳೋಣ. ಗ್ಲಾಸೋ ಪೊಸಿಷನ್, ಹೃದಯದ ಹತ್ರ. ಎಲ್ಲ ಶಿಕ್ಷಕರ ಒಳಿತಿಗೋಸ್ಕರ, ಹೀಲಿಂಗ್ಗೋಸ್ಕರ, ಸಮತೋಲನಕ್ಕೋಸ್ಕರ, ಪುನರುಜ್ಜೀವನಕ್ಕೋಸ್ಕರ ಅವರೆಲ್ಲರೂ ಕೂಡ ಶಕ್ತಿಶಾಲಿ ಆಗೋದಿಕ್ಕೆ ವಿಶ್ವಶಕ್ತಿಯನ್ನ, ರೇಖಿ ಶಕ್ತಿಯನ್ನ ನನ್ನ ಮೂಲಕ ಹರಿಯೋದಿಕ್ಕೆ ನಾವು ಅನುವು ಮಾಡಿಕೊಳ್ಳೋಣ. ಈಗ ನಮ್ಮ ಸುತ್ತಲೂ ನಮ್ಮೆಲ್ಲ ಶಿಕ್ಷಕರನ್ನ ಒಬ್ಬೊಬ್ಬರಾಗಿ ನೆನೆಸ್ಕೊಳ್ಳೋಣ. ನಮ್ಮ ಸುತ್ತಲೂ ನಮ್ಮ ಶಾಲಾ ದಿನಗಳಿಂದ ಹಿಡಿದು ಯಾರೆಲ್ಲ ನಮ್ಮ ಶಿಕ್ಷಕ ವೃಂದ ಇದೆ, ಒಬ್ಬೊಬ್ಬರನ್ನಾಗಿ ಅವ್ರನ್ನ ನೆನೆಸ್ಕೊಳ್ಳಿ. ನಿಮ್ಮ ಮುಂದೆ ಇದ್ದಾರೆ, ಕೂತಿದ್ದಾರೆ ಅಂತ ಭಾವಿಸ್ಕೊಳ್ಳಿ. ಮೊದಲನೇ ತರಗತಿ, ಎರಡನೇ ತರಗತಿಯವರು, ಮೂರನೇ ತರಗತಿಯವರು, 4, 5, 6, 7, ಕೆಲವರ ಮುಖ ನಿಮ್ಗೆ ನೆನಪಿಗೆ ಬರಬಹುದು, ಕೆಲವರ ಹೆಸರು ನೆನಪಿಗೆ ಬರಬಹುದು. ಅವರೆಲ್ಲರನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ.
ಈಗ ಹೈಸ್ಕೂಲ್ನ ಟೀಚರ್ಸ್ ಅವ್ರನ್ನ ನೆನೆಸ್ಕೊಳ್ಳೋಣ. ಮುಂದಕ್ಕೆ ನೀವು ಮಾಡಿದಂತಹ ಶಿಕ್ಷಣದಲ್ಲಿ ನಿಮಗೆ ಸಹಾಯ ಮಾಡಿದಂತಹ ಇತರ ಎಲ್ಲ ಗುರುಗಳನ್ನ, ಶಿಕ್ಷಕರನ್ನ ನೆನೆಸ್ಕೊಳ್ಳಿ. ಈ ಶಿಕ್ಷಕರು ಅಲ್ಲದೆ ನಮ್ಮ ಜೀವನದಲ್ಲಿ ನಮ್ಗೆ ಬೇರೆ ಬೇರೆ ರೀತಿಯ ಶಿಕ್ಷಣ ಕೊಟ್ಟಂತಹ ನಮ್ಮ ತಾಯಿ, ತಂದೆ ಮತ್ತು ಅವರ ಜಾಗದಲ್ಲಿ ಇದ್ದು ನಮ್ಗೆ ಸಲಹೆ ಸೂಚನೆಗಳನ್ನ ಕೊಟ್ಟಂತಹ ಇತರ ಎಲ್ಲ ವ್ಯಕ್ತಿಗಳನ್ನ ಕೂಡ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ಎಲ್ಲ ವ್ಯಕ್ತಿಗಳು ನಿಮ್ಮ ಮುಂದೆ ಇದ್ದಾರೆ. ಈಗ ನಮ್ಗೆ ನಾವೇನೆ ಹೀಲ್ ಮಾಡ್ಕೊಳ್ತಾ ಆ ಎಲ್ಲ ವ್ಯಕ್ತಿಗಳಿಗೂ ಕೂಡ ನಾವು ರೇಖೆ ಹೀಲಿಂಗ್ ಮಾಡೋಣ. ನಮ್ಮ ಕೈಗಳನ್ನ ಆಜ್ಞಾ ಚಕ್ರದ ಹತ್ರ ಇಟ್ಕೊಳ್ಳೋಣ. ಎರಡು ಹುಬ್ಬುಗಳ ನಡುವೆ ಇರುವಂತಹ ಜಾಗ, ಎರಡು ಕೈಗಳನ್ನ ಒಂದರ ಮೇಲೆ ಒಂದು ಆಜ್ಞಾ ಚಕ್ರದ ಮೇಲೆ ಇಟ್ಟುಕೊಂಡು ರೇಖೆಯೆಲ್ಲ ಸಂಕೇತಗಳನ್ನ ಹಾಕೊಳ್ಬೋದು. ಕಡು ನೀಲಿ ಬಣ್ಣದ ಆ ಚಕ್ರವನ್ನ ನಾವು ಶಕ್ತಿಯುತಗೊಳಿಸುತ್ತಾ ಅದರ ಮುಖಾಂತರ ನಮ್ಮ ಮುಂದೆ ಇರುವಂತಹ ಎಲ್ಲ ಶಿಕ್ಷಕರಿಗೂ ಕೂಡ ರೇಖಿ ಶಕ್ತಿಯನ್ನ ಕಳಿಸೋಣ. ಆ ರೇಖೆಯ ಬೆಳಕು, ರೇಖೆಯ ಶಕ್ತಿ ಎಲ್ಲ ಶಿಕ್ಷಕರ ಮನಸ್ಸನ್ನ ತುಂಬಿ ಅವರಿಗೆ ಸ್ಪಷ್ಟತೆ, ಸೃಜನಶೀಲತೆ, ಇನ್ನರ್ ವಿಸ್ಡಮ್, ಅಂತರ್ಜ್ಞಾನ ಇದೆಲ್ಲವೂ ಕೂಡ ಸಿಗ್ತಾ ಇದೆ ಅಂತ ಮನಸ್ಸಿನಲ್ಲಿ ಭಾವಿಸೋಣ. ವಿದ್ಯಾರ್ಥಿಗಳನ್ನ ಪ್ರೇರೇಪಿಸುವಂತಹ ಸಾಮರ್ಥ್ಯ ಅವರಿಗೆ ಹೆಚ್ಚಾಗೋದಕ್ಕೆ ಈ ರೇಖಿ ಶಕ್ತಿ ಸಹಾಯ ಮಾಡ್ತಾ ಇದೆ. ಮುಂದಕ್ಕೆ ನಮ್ಮ ಕೈಗಳನ್ನ ಎರಡು ಕೈಗಳನ್ನ ವಿಶುದ್ಧಿ ಚಕ್ರ ಅಥವಾ ಕಂಠ ಚಕ್ರದ ಮೇಲೆ ಇಟ್ಕೊಳ್ಳೋಣ. ಎಲ್ಲ ರೇಖೆಯ ಸಿಂಬಲ್ಸ್ ಗಳನ್ನು ಹಾಕೊಳ್ತಾ, ಸಂಕೇತಗಳನ್ನ ಹಾಕೊಳ್ಳುತ್ತಾ ನಮ್ಮ ಕಂಠ ಚಕ್ರದಿಂದ, ವಿಶುದ್ಧ ಚಕ್ರದಿಂದ ನಮ್ಮ ಸುತ್ತ ಇರುವಂತಹ ಎಲ್ಲ ಶಿಕ್ಷಕರಿಗೆ ಕೂಡ ಈ ಶಕ್ತಿ ಹರಿತಾ ಇದೆ ಅಂತ ಮನಸ್ಸಿನಲ್ಲಿ ಭಾವಿಸಿ ಎಲ್ಲ ಶಿಕ್ಷಕರು ತಮ್ಮ ಜ್ಞಾನ, ವಿವೇಕ, ಸಮಾಧಾನ, ಶಾಂತಿಯಿಂದ, ಕರುಣೆಯಿಂದ, ಸುಲಭವಾಗಿ ಆತ್ಮವಿಶ್ವಾಸದಿಂದ ಸಂವಹನ ಮಾಡಲಿಕ್ಕೆ ಈ ರೇಖಿ ಶಕ್ತಿ ಸಹಾಯ ಮಾಡ್ತಾ ಇದೆ. ಸರಿಯಾಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಇದು ಸಹಾಯ ಮಾಡ್ತಾ ಇದೆ. ಮುಂದಕ್ಕೆ ನಾವು ಎರಡು ಕೈಗಳನ್ನ ಹೃದಯ ಭಾಗದ ಹತ್ತ ತರೋಣ.
ಒಂದರ ಮೇಲೆ ಒಂದು ಕೈಗಳನ್ನ ಹೃದಯದ ಹತ್ರ ಇಟ್ಕೊಂಡು ಮತ್ತೆ ನಿಮ್ಗೆ ಗೊತ್ತಿರುವಂತಹ ಸಿಂಬಲ್ಸ್ ಗಳನ್ನ ಹಾಕೊಳ್ಳುತ್ತಾ ನಮ್ಮ ಹೃದಯವನ್ನ ನಾವು ಎನರ್ಜೈಸ್ ಮಾಡ್ತಾ ಇದ್ದ ಹಾಗೆ, ಶಕ್ತಿಯುತ ಮಾಡ್ತಿದ್ದ ಹಾಗೇನೆ ಎಲ್ಲ ಶಿಕ್ಷಕರ ಹೃದಯಕ್ಕೆ ರೇಖಿ ಶಕ್ತಿ ಹೋಗ್ತಾ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನ ಪ್ರೀತಿಯಿಂದ, ಕರುಣೆಯಿಂದ ಟೀಚ್ ಮಾಡೋದಕ್ಕೆ, ಬೋಧನೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಈಗ ನಮ್ಮ ಕೈಗಳನ್ನ ಸೋಲಾರ್ ಪ್ಲೆಕ್ಸಸ್ ಚಕ್ರ, ಮಣಿಪುರ ಚಕ್ರದ ಕಡೆಗೆ ತೆಗೆದುಕೊಂಡು ಹೋಗೋಣ. ಎಲ್ಲ ಶಿಕ್ಷಕರ ಇಚ್ಛಾಶಕ್ತಿ, ಆತ್ಮವಿಶ್ವಾಸವನ್ನ ಬಲಪಡಿಸೋದಿಕ್ಕೆ ರೇಖೆ ಶಕ್ತಿಯನ್ನ ಕಳಿಸ್ತಾ ಇದ್ದೇನೆ. ಎಲ್ಲ ರೇಖೆಯ ಸಂಕೇತಗಳನ್ನು ಹಾಕೊಳ್ಳೋಣ. ಮುಂದಕ್ಕೆ ಸ್ವಾಧಿಷ್ಠಾನ ಚಕ್ರ. ಎಲ್ಲ ಶಿಕ್ಷಕರ ಸೃಜನಶೀಲತೆ ಮತ್ತು ಉತ್ಸಾಹವನ್ನ ಹೆಚ್ಚು ಮಾಡೋದಕ್ಕೆ ಈ ರೇಖಿ ಶಕ್ತಿ ಸಹಾಯ ಮಾಡಲಿ. ಅವರ ಕೆಲಸದಲ್ಲಿ ಸ್ಫೂರ್ತಿ ಸಿಗ್ಲಿ, ತೃಪ್ತಿ ಸಿಗ್ಲಿ. ಕೊನೆಯದಾಗಿ ಮೂಲಾಧಾರ. ಎಷ್ಟು ಸಾಧ್ಯವೋ ಅಷ್ಟು ಮೂಲಾಧಾರ ಚಕ್ರದ ಹತ್ರ ನಿಮ್ಮ ಕೈಗಳನ್ನು ಇಟ್ಟುಕೊಂಡು ಈಗ ರೇಖಿ ಶಕ್ತಿ, ಶಿಕ್ಷಕರಿಗೆ ಬೇಕಾದಂತಹ ಸ್ಥಿರತೆ, ಆರ್ಥಿಕ ಸ್ವಾತಂತ್ರ್ಯ, ಶಾಂತಿ ಅದೆಲ್ಲವೂ ಕೂಡ ಸಿಗ್ಲಿಕ್ಕೆ ಸಹಾಯ ಮಾಡಲಿ. ಸಮಾಜದಲ್ಲಿ ಅವರಿಗೆ ಅತ್ಯುತ್ತಮವಾದಂತಹ ಗೌರವ ಸಿಗ್ಲಿ. ನಮ್ಮ ಜೀವನದಲ್ಲಿ ಅವರು ಮಾಡಿದಂತಹ ಅದ್ಭುತ ಸಹಾಯಕ್ಕೆ ನಾವು ಕೃತಜ್ಞರಾಗಿರೋಣ. ಇವಾಗ ಮತ್ತೆ ನಮ್ಮ ಕೈಗಳನ್ನ ಹೃದಯದ ಹತ್ರ ಇಟ್ಕೊಳ್ಳೋಣ. ಮನಸ್ಸಿನಲ್ಲಿ ಕೃತಜ್ಞತೆಯ ಭಾವವನ್ನ ತಂದುಕೊಳ್ಳೋಣ. ಒಂದು ಆಳವಾದ ದೀರ್ಘವಾದ ಉಸಿರಾಟ. ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್. ಮುಂದಿನ ಬಾರಿ ನೀವು ಧ್ಯಾನ ಸ್ಥಿತಿಗೆ ಹೋಗಲು ಅನುವಾದಾಗ ಇದೇ ರೀತಿಯ ಆಳವಾದ ಸ್ಥಿತಿಗೋ ಅಥವಾ ಇನ್ನೂ ಹೆಚ್ಚಿನ ಆಳವಾದ ಸ್ಥಿತಿಗೋ ಅತಿ ಬೇಗನೆ ಹೊರಟೋಗ್ತೀರಾ. ಮುಂದಿನ ಬಾರಿ ನೀವು ರೇಖೆ ಅಭ್ಯಾಸ ಮಾಡುವಾಗ ಇದಕ್ಕಿಂತ ಹೆಚ್ಚಿನ ಶಕ್ತಿ ನಿಮ್ಮಲ್ಲಿ ಹರಿದು ರೇಖೆ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ರೇಖಿ ಶಕ್ತಿಗೆ ಧನ್ಯವಾದಗಳನ್ನು ಹೇಳೋಣ. ರೇಖಿಯ ಗುರುಗಳಾದಂತಹ ಮಿಕಾವೋ ಉಸುಯಿ, ಜುಜೆರೋ ಹಯಾಶಿ, ಎಸ್ ಟಕಾಟ ಮತ್ತು ಸಮಸ್ತ ರೇಖಿಯ ಗುರು ಪರಂಪರೆಗೆ ಮನಸ್ಸಿನಲ್ಲಿ ವಂದಿಸಿ ನಮ್ಗೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಶಿಕ್ಷಕರಿಗೆ ಮನಸ್ಸಲ್ಲಿ ವಂದಿಸೋಣ.
ಜೀವನದಲ್ಲಿ ಎಲ್ಲ ರೀತಿಯ ಪಾಠವನ್ನ ಕೊಟ್ಟಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಮನಸ್ಸಲ್ಲಿ ಥ್ಯಾಂಕ್ಸ್ ಹೇಳೋಣ. ನಮ್ಮ ಆತ್ಮಕ್ಕೂ ಥ್ಯಾಂಕ್ಸ್ ಹೇಳೋಣ. ವಿತ್ ದಿಸ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್, ಮನಸ್ಸಿನಲ್ಲಿ ಕೃತಜ್ಞತೆಯ ಭಾವವನ್ನು ಇಟ್ಟುಕೊಳ್ಳುತ್ತಾ ವೆರಿ ಸ್ಲೋಲಿ 2 ಕೈಗಳನ್ನು ಒಂದಕ್ಕೊಂದು ಉಜ್ಜಿ ಕಣ್ಗಳ ಮೇಲಿಟ್ಟು ಸ್ಲೋಲಿ, ವೆರಿ ಸ್ಲೋಲಿ, ನಿಮಗೆ ಬೇಕೆನಿಸಿದಾಗ ಕೈಗಳನ್ನ ನೋಡುತ್ತಾ ಕಣ್ಗಳನ್ನ ತೆರೆಯಬಹುದು. ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.